ಕೇಂದ್ರ ಬಿಂದುಗಳಾದಂಥ ವೇಣೂರವರೇ, ಕಾರ್ಗಿಲ್ ವೆಂಕಟೇಶ್ ಅವರೇ, ಚಂದ್ರಶೇಖರ್ ಅವರು ಈ ಊರಿನ ಹಿರಿಯ ಮುಖಂಡರು, ವೇಣು ಸಂಗಡಿಗರೇ ಮತ್ತು ಇಲ್ಲಿ ಸೇರಿರುವಂಥ ಉತ್ಸಾಹಿ ಕ್ರೀಡಾಪಟುಗಳೇ, ಇವತ್ತೇನು ಸಂಸಂದ್ರದಲ್ಲಿ 3 ದಿನಗಳ ಕಾಲ ಟೂರ್ನಮೆಂಟ್ನ ಹಮ್ಮಿಕೊಂಡಿದ್ರು. ಅದು 3 ದಿನಗಳ ಕಾಲ ಬಹಳ ಯಶಸ್ವಿಯಾಗಿ ನಡ್ಕೊಂಡು ಇವತ್ತು ಅಂತಿಮ ಘಟ್ಟಕ್ಕೆ ತಲುಪಿ ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫೈನಲ್ಗೆ ಬಂದು ನಿಂತಿದ್ದೀವಿ. ಮೊದಲನೇದಾಗಿ ಏನು ಇವತ್ತಾನೆ ಅನೌನ್ಸ್ ಆಗಿತ್ತು, ಅಹಿಂದ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರುವಂತ ಈ ಟೂರ್ನಿಯ ಮೊದಲನೇ ಬಹುಮಾನ ಮತ್ತು ಈ ಟೂರ್ನಿಗೆ ಸಹಕರಿಸಿದಂತ ವೇಣುಗೋಪಾಲ್ ಅವರಿಗೆ ಶುಭಾಶಯಗಳು ಮತ್ತು ಈ ಟೂರ್ನಿಗೆ ಸಪೋರ್ಟ್ ಏನು ಒಂದು ಆಟವನ್ನ ಗೆಲ್ಲುವುದು ಮಾತ್ರ ಒಂದು ಸಾಧನೆ ಅಲ್ಲ, ಮೊದಲನೇದಾಗಿ ಆಟದಲ್ಲಿ ಪಾಲ್ಗೊಳ್ಳೋದೇ ಕೂಡ ಒಂದು ಸಾಧನೆ ಅಂತಾನೆ ಹೇಳ್ಬೋದು. ಈಗ ಏನಾಗ್ತಾ ಇದೆ, ದಿನಗಳು ಬರ್ತಾ ಬರ್ತಾ ಆಟಗಳನ್ನ ಎಲ್ಲರೂ ಮರಿತಾ ಇದ್ದಾರೆ. ಈಗ ಮೊನ್ನೆ ಒಂದು ಹಾಸ್ಪಿಟಲ್ಗೆ ಯಾವ್ದೋ ವಿಚಾರಕ್ಕೆ ಹೋದಾಗ ಒಂದು ಮಗು 3 ವರ್ಷ ಆದ್ರೂ ಮಾತಾಡಕ್ ಬರ್ತಾ ಇಲ್ಲ. ಅವ್ರಿಗೆ ಬೇರೆ ಏನೇನೋ ಟ್ರೀಟ್ಮೆಂಟ್ ಕೊಟ್ರು, ಕೇಳಿದ್ರು, ಏನು ಪ್ರಾಬ್ಲಮ್ ಇಲ್ಲ, ಮಗು ಎಲ್ಲ ಚೆನ್ನಾಗಿದೆ, ಆದ್ರೆ ಮಾತಾಡ್ತಾ ಇಲ್ಲ, ಕಾರಣ ಏನು? ಸೊ ಅವರು ಡಾಕ್ಟರ್ ಒಂದೊಂದೇ ಕ್ವಶನ್ ಕೇಳ್ತಾರೆ, ಏನ್ ಮಾಡ್ತಾ ಇದ್ರಿ ಮಗುಗೆ? ಟಿವಿ ತೋರಿಸ್ತಾ ಇದ್ರ, ಮೊಬೈಲ್ ತೋರಿಸ್ತಾ ಇದ್ರ, ಅಥವಾ ಇನ್ನೇನೋ ತೋರಿಸ್ತಾ ಇದ್ರು? ಆಗ ಅವ್ರು ಹೇಳ್ತಾರೆ, ಹೌದು, ಟಿವಿ ಆನ್ ಮಾಡ್ಬಿಟ್ಟು ನಮ್ಮ ಮಗುನ್ ಬಿಟ್ಟು ನಮ್ ಕೆಲಸ ನೋಡ್ಕೊಂತ ಇದ್ವಿ. ಆ ಮಗು ಟಿವಿನ ನೋಡ್ಕೊಂತಾನೆ ಅದನ್ನ ಮಾತಾಡೋದು, ಜನಗಳ ಜೊತೆ ಬೆರೆಯೋದು ಅಥವಾ ಜನಗಳ ಜೊತೆ ಮಾತಾಡ್ತಾ ಇದ್ದಾಗ ಮಾತ್ರ ಅದು ಉತ್ತೇಜನ ಆಗತ್ತೆ, ಮಾತಾಡಕ್ ಅವಕಾಶ ಬರುತ್ತೆ, ಸೊಸೈಟಿ ಜೊತೆ ಅಥವಾ ಅಲ್ಲಿರೋ ಜನಗಳ ಜೊತೆ ಮಾತಾಡಕ್ಕೆ ಅವಕಾಶ ಇತ್ತು. ಅದನ್ನ ಯಾವ್ದು ಕೂಡ ಅವಕಾಶ ಮಾಡದೆ ಅವ್ರು ಬರೀ ಟಿವಿ ಜೊತೆ ತೋರಿಸೋದ್ರಿಂದ ಆ ಮಗು ಹೆಚ್ಚು ಕಮ್ಮಿ ಮಾತಾಡೋದೇ ನಿಲ್ಸ್ಬಿಟ್ಟಿತ್ತು. ಆಮೇಲೆ ವೈದ್ಯಾಧಿಕಾರಿಗಳು ಅವ್ರಿಗೆ ಅಡ್ವೈಸ್ ಮಾಡ್ರು, ಇನ್ನು ಮುಂದೆ ಕಂಪ್ಲೀಟ್ ಆಗಿ ಟಿವಿ ಆಫ್ ಮಾಡಿ ನೀವು ಅವ್ರ ಜೊತೆ ಆಟ ಆಡಿ, ಮಕ್ಕಳ ಜೊತೆ ಆಟ ಆಡಕ್ ಬಿಡಿ ಅಂತ ಆದ್ಮೇಲೆ ಅದ್ರ ರಿಸಲ್ಟ್ ಮತ್ತೆ ಆ ಮಗು ಮಾತಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಕ್ಕಳೇ ನೀವೆಲ್ಲರೂ ಕೂಡ ಇವತ್ತೇನ್ ಭಾಗವಹಿಸಿದ್ರೆ ನಿಮ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಈಗ ಎಲ್ಲಾರು ನೋಡಿ ರೀಲ್ಸ್, ಮೊಬೈಲ್ ಏನಾದ್ರು ತಂದೆ ತಾಯಿ ಕಿತ್ಕೊಳಕ್ ಹೋದ್ರೆ ಸಾಯಿಸಿರೋ ಕೇಸುಗಳು ಕೂಡ ಎಷ್ಟೋ ಇದಾವೆ, ಬಹಳಷ್ಟು ಪೇಪರ್ ಅಲ್ಲಿ ದಿನ ಬರ್ತಾ ಇರ್ತಾರೆ, ನೀವೆಲ್ಲ ಓದಿರ್ತೀರಿ ಕೂಡ. ಸೊ ದಯವಿಟ್ಟು ತಮ್ಮೆಲ್ಲರಲ್ಲಿ ಬೇಡ್ಕೊಳ್ಳೋದೇನಂದ್ರೆ, ಚಿಕ್ಕವರಿರ್ಲಿ, ಈಗೇನ್ ಯಂಗ್ಸ್ಟರ್ಸ್ ನೀವು ಇದ್ರಿ, ದಯವಿಟ್ಟು ಮೊಬೈಲ್ ನ ಉಪಯೋಗಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ, ದುರುಪಯೋಗ ಮಾಡಬೇಡಿ. ಏನಕ್ಕೆ ಅಂದ್ರೆ ಆ ಮೊಬೈಲ್ ಲೆವೆಲ್ ಹೆಂಗಾಗಿದೆ ಅಂದ್ರೆ ಊಟ ತಿನ್ನೋದು ಕೂಡ ಮರ್ತೋಗ್ತಾರೆ, ಜನಗಳ ಜೊತೆ ಮಾತಾಡೋದೇ ಮರ್ತೋಗಿದ್ದಾರೆ. ಏನು ಈಗ ಒಂದು 20 ವರ್ಷಗಳ ಹಿಂದೆ ಅಥವಾ ಮೊಬೈಲ್ ಬಹಳ ಪ್ರಚಲಿತ ಬರಕ್ ಮುಂಚೆ ಜನಗಳು ಬೆರೀತಾ ಇದ್ರು, ಜನಗಳ ಆಟೋಪಗಳಲ್ಲಿ ಭಾಗವಹಿಸ್ತಾ ಇದ್ರು, ಭಜನೆ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ರು. ಈಗ ಅವೆಲ್ಲ ಹೋಗ್ತಾ ಕೇವಲ ಮೊಬೈಲ್ ಅಂತ, ಈವನ್ ಟಿವಿ ನೋಡೋದು ಕೂಡ ಟಿವಿನೂ ದಾಟಿ ಮೊಬೈಲ್ ಮುಂದೆ ಕೊಟ್ಟೋಗಿದೆ. ಟಿವಿ ನೋಡೋದು ಕೂಡ ಜನ ಕಮ್ಮಿ ಆಗಿದೆ. ಮೊದಲಾದ್ರೂ ಟಿವಿ ಮುಂದೆ ಇರ್ತಾ ಇದ್ರು ಅಂದ್ರೆ ಕಣ್ಣು ಸ್ವಲ್ಪ ಲೇಟ್ ಆಗಿ ಹೋಗ್ತಾ ಇತ್ತು. ಈಗ ಮೊಬೈಲ್ ನೋಡೋದ್ರಿಂದ ಬೇಗನೆ ಸ್ಪೆಕ್ಸ್ ಅಂಗಡಿಗೆಲ್ಲ ಬಹಳ ಆರ್ಡರ್ಸ್ ಬರ್ತಾ ಇದಾವೆ. ಎಲ್ಲರೂ ಕೂಡ ಸ್ಪೆಕ್ಸ್ ಹಾಕೊಳ್ಳೋದು, ಆರೋಗ್ಯ ಕೆಡಿಸ್ಕೊಳ್ಳೋದು, ಶುಗರ್, BP 108 ರೋಗಗಳನ್ನ ದುಡ್ಡು ಕೊಟ್ಟು ತರಿಸ್ಕೊಂತ ಇದ್ವಿ. ದಯವಿಟ್ಟು ಈಗ ಯಾರಿಗೂ ಅವಕಾಶ ಕೊಡದೆ ತಾವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಆಟೋಪಗಳಲ್ಲಿ ಭಾಗವಹಿಸಿ, ಆಟಗಳಲ್ಲಿ ನೀವು ಕೂಡ ತಾಲೂಕು, ಜಿಲ್ಲೆ, ನಮ್ಮ ರಾಜ್ಯ ಮತ್ತು ದೇಶಗಳಲ್ಲಿ ಟೀಮ್ಗಳಲ್ಲಿ ಆಡಿ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ತಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. ಆದ ಕಾರಣ ಏನು ಕ್ರೀಡಾಪಟುಗಳು ಇವತ್ತು 48 ಟೀಮ್ ಬಂದಿತ್ತು, ನೀವೆಲ್ಲರೂ ಕೂಡ ನಿಮ್ದೇ ಆದ ಉತ್ತಮ ರೀತಿಯಲ್ಲಿ ಭಾಗವಹಿಸಿದ್ರಿ. ಯಾರಿಗೆ ಅದೃಷ್ಟ ಇತ್ತು ಅವರು ಇವತ್ತು ಗೆದ್ದು ಮುಂದೆ ಬಂದಿದ್ದಾರೆ. ಸ್ವಲ್ಪ ಆಟ ಅವರದು ಎದುರಾಳಿಗಿಂತ ಸ್ವಲ್ಪ ಕಮ್ಮಿ ಆಗಿದ್ರಿಂದ ಸೋತು 2ನೇ ಪ್ಲೇಸ್ ಇರ್ಬೋದು, 3ನೇ 4ನೇ ಪ್ಲೇಸ್ ಇರೋದು, ಅಥವಾ ಸೋತಿ ಮನೆಗೆ ಹೋಗಿರೋ ಅಂತವ್ರು ಇರ್ಬೋದು. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಕ್ ಇಚ್ಛೆ ಪಡ್ತೀನಿ. ಹಾಗೂ ಏನು ಮುಂದಿನ ಈಗಾಗಲೇ ಬೆಳಕಾಗ್ತಾ ಇದೆ, ಮುಂದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಇದೆ. ಹಾಗೆ ಇದನ್ನ ಉದ್ದೇಶಿಸಿ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವೇಣು ಅವರು ಮಾತನ್ನ ಮುಂದುವರಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮುಳಬಾಲ್ ತಾಲೂಕು ಸಂಗಸಂದ್ರ ಗ್ರಾಮದಲ್ಲಿ ಕದಂಬ ಕಪ್ ಮತ್ತು ಗ್ರಾಮಾಂತರ ವಿಕ್ಕಿ ಟೂರ್ನಮೆಂಟ್ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಫಸ್ಟ್ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟ್ ಒಂದು 2-3 ವರ್ಷಗಳ ಹಿಂದೆ ಇಲ್ಲಿ ಟೂರ್ನಮೆಂಟ್ ನಡೆಸಿದಾಗ ಇಷ್ಟು ಅಭಿವೃದ್ಧಿ ಆಗ್ತಾರೆ ಅಂತ ಯಾರು ಅನ್ಕೊಂಡಿಲ್ಲ. 2 ವರ್ಷದಾಗ ಒಂದು 5-6 ಟೀಮು, ವರ್ಷದಾಗ ಒಂದು 10 ಟೀಮು, ಈ ವರ್ಷ 48 ಟೀಮುಗಳು ಇಲ್ಲಿಗೆ ಬಂದು
3 ದಿನ ಆಟ ಆಡಿ ಸಂತೋಷದಿಂದ ಗೆಲ್ಲಲಿ ಸೋಲ್ಲಿ ಸಂತೋಷದಿಂದ ಅವರವರು ಬ್ಲಾಕ್ಸ್ ಹೋಗಿದ್ದಾರೆ. ಫೈನಲ್ ಆಗಿ ನುಕ್ಕನಹಳ್ಳಿ ಟೀಮ್ ಸಂಘಸಂದ್ರ ಕದಂಬ ಟೀಮ್ ಇಬ್ಬರು ಆಡಿ ಒಬ್ಬರು ಜಯಗಳಿಸಿದ್ದಾರೆ. ನಮಸ್ಕಾರ. ಇಲ್ಲಿ ಬಂದಿರ್ತಕ್ಕಂಥ ವೇದಿಕೆಗೆ ಬಂದಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಟೂರ್ನಮೆಂಟ್ಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಅಂತ ಕೊಟ್ಟಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.